ಬಹಳ ಬಲವೇದಾಂತಕ್ಕೆ ಸರಿ ಬಾಳಗಚ್ಚನೆ ಕೇಳತನಕ ಬಾಳ ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ದಕ್ಷಿಣಮೂರ್ತಯೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಮೂರನೆಯ ಸಂಧಿ ಮೂರನೆಯ ಸೂತ್ರದ 10ನೆಯ ನುಡಿ ಇಂದಿನ ಆಧಾರದ ವಿಚಾರವಾಗಿದ್ದು, ನಿನ್ನೆಯ ಪರ್ಯಂತರವಾಗಿ ಸ್ವಪ್ನದಲ್ಲಿ ಅರಿವು ಉಂಟು, ಆದರೆ ನಿದ್ದೆಯೊಳಗೆ ಅರಿವಿಲ್ಲ ಎಂಬುವ ಮಾತು ಶಿಷ್ಯನಿಗೆ ಪರಿಪರಿಯಾಗಿ ಸದ್ಗುರುನಾಥ ಹೇಳ್ತಾನಪ್ಪ. ಇಲ್ಲ, ನಿದ್ರೆಯಲ್ಲಿ ಕೂಡ ನಿದ್ದೆಯನ್ನು ನೀ ಮಾಡೀನಂತ ಹೇಳ್ತಿದ್ದ ಮೇಲೆ ಆನಂದ ವಿಷಯ ಬಿಡು. ಅಜ್ಞಾನಿಗಳೇ ಸರ್ವಸಾಮಾನ್ಯ ಜನರಿಗೆ ನಿದ್ದೆ ಮಾಡೀನಿ ಅಂತಿದ್ದಿ. ನಿದ್ದೆ ಮಾಡೀನಿ ಅಂತ ಹೇಳ್ಬೇಕಾದ್ರೆ ನೋಡಿ ನಮ್ಮವನು ಬೇಕಲ್ಲ ಒಬ್ಬನು. ಮಾಡಿದ್ದು ತಿಳಿದ ಹೇಳ್ತಿದ್ದೋ ತಿಳಿಯಾದ ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದಂದ್ರೆ ತಿಳಿಯುವನು, ಜಾಗ್ರವನ್ನು ತಿಳಿಯುವಂಥ ವಿಶ್ವ, ಸ್ವಪ್ನವನ್ನು ತಿಳಿಯುವಂಥ ತೈಜಸ, ನಿದ್ರಾವಸ್ಥೆಯನ್ನು ತಿಳಿಯುವಂಥ ಪ್ರಾಜ್ಞನು ಕೂಡ ಅಲ್ಲಿ ಆನಂತನೇ ಅರ್ಥ ಅನುಭವಿನ ಅನರ್ಥ ಮಾಡಬೇಡ ಅಂತ ಶಿಷ್ಯನಿಗೆ ಹೇಳಿ, ಹೀಗೆ ಅರಿವು ಇರ್ಪುದು ಅರಿವಿಕೊಂಬ ಅರಿವೇ ತಾನಿಲ್ಲ ಎಂದರಿಯಬೇಡ ಎನ್ನಲು ಗುರುವರಿಯ ನೀನೇ ಇದನ ಅರ್ಹು ಎಂದೊಡೆ ಇಂತು ತಿಳಿಪಿದನು. ನೋಡಪ್ಪ ಶಿಷ್ಯ, ನಿದ್ರೆಯಲ್ಲಿ ಸಾಮಾನ್ಯವಾದ ಅರಿವುಂಟು. ಇದಲ್ಲದೆ ಅದು ಅಹಂಕಾರ ಉಪಾದಿಯಿಂದ ಕೂಡಿದಾಗ ವಿಶೇಷವಾದ ಅರಿವಾಗ್ತದೆ. ಸಾಮಾನ್ಯ ಇರ್ತದೆ, ಅದು ವಿಶೇಷ ಆಗಬೇಕಾದ್ರೆ ಉಪಾದಿಯಲ್ಲಿ ಕೂಡಿದಾಗ ವಿಶೇಷ ಆಗ್ತದೆ.
ಸೂರ್ಯನ ಪ್ರಕಾರ ಸಾಮಾನ್ಯ ರೂಪದಿಂದ ರಕ್ಷಣೆ ಆಗ್ತದ. ವಿಶೇಷ ರೂಪ ಉಪಾಧಿಯಿಂದ ಭೂತಗನ್ನಡಿಯಲ್ಲಿ ಕಡ್ಡಿಯನ್ನು ಸುಡ್ತದ, ಬೆಂಕಿ ಆಗ್ತದೆ. ಸಾಮಾನ್ಯ ಉಷ್ಣ, ವಿಶೇಷವಾದ ಬೆಂಕಿ ಆಯ್ತು ನೋಡ್ರಿ. ಅದರಂತೆ ನೀನು ಅರಿವು ಉಂಟು ಇಲ್ಲ ಅಂತಲ್ಲ, ಇದು ಕೂಡ ಇಲ್ಲ ಎಂಬುದು ನೀನು ಅರಿಯಬೇಡ. ಇಲ್ಲ ಅಂತ ತಿಳಿಬೇಡಪ್ಪ, ಇದ್ದೇನಂತನೇ ತಿಳಿ ಅಂತ ಗುರು ಶಿಷ್ಯನಿಗೆ ಹೇಳ್ತಾ ಬಂದರು. ಆ ವಿಶೇಷವಾದ ಜ್ಞಾನ ಏನದ, ತಿಳಿಸಿಕೊಂಬುವಂಥ ಒಂದು ಉಪಾಧಿ ಅದ. ಆ ಉಪಾಧಿ ಹೇಗೆ ಇರುತ್ತದ ಅಂತ ನೀವು ಪ್ರಶ್ನೆ ಮಾಡಿದರೆ, ಅದು ಅಹಂಕಾರದಿಂದ ಕೂಡಿದ ಅರಿವು ನಿದ್ರೆಯಲ್ಲಿರುತ್ತದೆ. ಅದು ಅವಿದ್ಯಾ ರೂಪದಲ್ಲಿ ಕೂಡಿ ಅಲ್ಲಿ ಅಡಗಿರುತ್ತದೆ. ಕನ್ನಡಿಯ ಉಪಾಧಿಯಿಂದ ತೋರುವ ವಿಶೇಷವಾದ ಸೂರ್ಯನ ಪ್ರಕಾಶ ಮತ್ತೆ ಕೊಟ್ಟರು ನೋಡ್ರಿ. ಎಲ್ಲಿ ಕನ್ನಡಿ ಉಪಾಧಿ ಏನು? ಕನ್ನಡಿ. ಅದರಲ್ಲಿ ಕಾಣುವಂಥ ವಿಶೇಷವಾದ ಸೂರ್ಯನ ಪ್ರಕಾಶ, ಅದಲ್ಲಿ ಬೆಳಕು. ಆ ಕನ್ನಡಿ ಇರುವವರೆಗೆ ಇದ್ದಂತೆ ತೋರುತ್ತದೆ. ಅಲ್ಲಿ ಎಲ್ಲಿವರೆಗೂ ಅಲ್ಲಿ ಸೂರ್ಯ ತೋರ್ತಾನ? ಕನ್ನಡಿ ಇರುವವರೆಗೆ ಸೂರ್ಯ ತೋರ್ತಾನೆ. ಕನ್ನಡಿಯನ್ನು ತೆಗೆಯಲು ಸೂರ್ಯ ಹೋದಂತೆ ಕಾಣ್ತಾನೆ. ಸೂರ್ಯ ಹೋಗೇನೇನು? ಇಲ್ಲ. ಈಗ ನಿಮ್ಮ ಮುಖ ಆದ್ರೆ ನೀವು ನೋಡ್ರಿ, ದೂರ ಯಾಕೆ ಹೋಗೋದು? ಕನ್ನಡಿಯಲ್ಲಿ ನೋಡಿದಾಗ ಇನ್ನೊಂದು ಪ್ರತಿಬಿಂಬ ಮುಖ ಕಾಣ್ತದೆ ನಿಮ್ಮಂತೆ, ಇಲ್ಲಂತಲ್ಲ. ಆ ಕನ್ನಡಿಯನ್ನು ತೆಗರಿ, ಹೋದಂಗಾಯ್ತಲ್ಲ. ಯಾರು ಹೋದ್ರು? ಕನ್ನಡಿಯಲ್ಲಿ ತೋರಿದವನು ಹೋದವಿನ ನೀವು ಹೋದೇನು? ನಾವು ಹೋಗಿಲ್ಲಲ್ಲ. ಮತ್ತೆ ಕನ್ನಡ ತಾಂಬ ಮತ್ತೆ ಬಂದ ನೋಡು ಪೂಜಾರಿ. ಕನ್ನಡದಾಗೆ ಮತ್ತೆ ಓದ ನೋಡಪ್ಪ ಪೂಜಾರಿ. ಅವ ಹೋಗೇ ಇಲ್ಲ, ಬಂದಿಲ್ಲ, ಕುಂತಲ್ಲೇ ಕುಂತಾನ. ಉಪಾಧಿ ಏನು ಮಾಡ್ತೀವಿ? ಓದಂಗ ಬಂದಂಗ ಮಾಡ್ತದ. ಅಹಂಕಾರ ಕೂಡ ಹೋಗಿ ಬರೋದ್ರಿಂದ ಅರಿವು ಹೋದಂಗೆ ಆಗ್ತದೆ, ಅದು ಮತ್ತೆ ಬಂದಂಗೆ ಆಗ್ತದೆ. ಹೀಗೆ ವಿಶೇಷ ಪ್ರಕಾಶವು ಬಂದು ಹೋದಂತೆ ಕನ್ನಡಿಯ ಉಪಾಧಿಯಿಂದ ತೋರಿದರೂ ಆ ಸೂರ್ಯನ ಪ್ರಕಾಶ ಬಂದಿಲ್ಲ, ಅದು ಹೋಗಿಲ್ಲ. ಇದೇ ರೀತಿ ಕನ್ನಡಿ ಬಂದರೆ ಬಂದಂತೆ, ಹೋದರೆ ಹೋದಂತೆ ತೋರುವುದು ಎದರ ಧರ್ಮ? ಇದು ಸೂರ್ಯನ ಧರ್ಮ, ಸೂರ್ಯನ ಪ್ರಕಾಶ ಧರ್ಮ ಅಲ್ಲ, ಉಪಾಧಿಯ ಕನ್ನಡಿಯ ಧರ್ಮ. ಹಾಗೆ ಇದು ಹೇಗೋ ಹಾಗೆಯೇ ಈ ದೃಷ್ಟಾಂತ ಅರ್ಥ ಆದರೆ ಈ ದಾಷ್ಟಾಂತ ಅರ್ಥ ಆಗ್ತದೆ. ಇದು ಹೇಗೆ ಈ ಹೇಳಿದ ದೃಷ್ಟಾಂತ ಅದು ಹಾಗೆ. ಈ ಅಹಂಕಾರ ವಿಶಿಷ್ಟವಾದ ವಿಶೇಷ ಅರುವಾದರೂ ಯಾವಾಗಲೂ ಇದ್ದೇ ಇರುವುದು. ವಿಶೇಷವಾದ ಅರಿವು ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯಾತೀತವನ್ನು ತಿಳಿಯುವಂಥ ಅರಿವು ಜ್ಞಾನ ಯಾವಾಗಲಾದ. ಆ ಉಪಾಧಿಗಳು ಬಂದು ಹೋದಂಗೆಲ್ಲ ಬೇರೆ 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 ಅನುಭವ ಆಯ್ತು ವಿನ ಎದರಿಂದ ಅನುಭವ? ಉಪಾಧಿಗಳ ಅನುಭವದು. ಅದು ಜ್ಞಾನದ್ದು ಒಂದೇ, ಅದು ಒಂದೇ ಆದ ಬೇರೆ ಬೇರೆ ಭೇದ ಅನುಭವ ಹೆಂಗಾಗ್ತದೆ? ಹೀಗೆ ಜಾಗರಣ ಸ್ವಪ್ನಗಳಲ್ಲಿ ಅಹಂಕಾರವು ಇದ್ದರೆ ನಿನಗೆ ಅರಿವು ಇದ್ದಂತೆ ತೋರುವುದು. ಜಾಗ್ರ ಸ್ವಪ್ನದಲ್ಲಿ ಏನದ? ಉಪಾಧಿ ಯಾವುದಿಲ್ಲ. ಜಾಗ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಉಪಾಧಿ ಅದ. ಜಾಗ್ರಾವಸ್ಥೆಗೆ ಉಪಾಧಿ ಯಾವುದು? ಸ್ಥೂಲ ದೇಹದ ಕನ್ನಡಿ. ಕನಸಿಗೆ ಸ್ವಪ್ನಾವಸ್ಥೆಗೆ ಸೂಕ್ಷ್ಮ ದೇಹದ ಕನ್ನಡಿ. ಇವೆರಡು ಏನಾವ? ಜಾಗ್ರದಲ್ಲಿ ಸ್ವಪ್ನದಲ್ಲಿ ಆವ. ಅದಕ್ಕೆ ಅಲ್ಲಿ ಅರಿವು ಆದಂಗೆ ಅನಿಸ್ತದ, ಇದ್ದೀವಂತ. ನಿದ್ರೆಯಲ್ಲಿ ಅಹಂಕಾರ ಅಡಗಲು
ಆ ಕನ್ನಡಿ ತಾಂಡಿ ಪಕ್ಕದಾಗ ಚೀಲೆತ್ತು ಚೀಲದಾಗ ಮುಚ್ಚಿಟ್ಟು ಅಡಿಗ್ತಿಲ್ಲ ಕನ್ನಡಿ ಅಡಿಗಿದಾಗ ನೀನು ಅಡಿಗಿದೆ ಎಲ್ಲಿ ಅಲ್ಲಿ ತೋರಿದ ಅಡಿಗಿದೆ. ಬಿಂಬ ಪ್ರತಿಬಿಂಬ ಅಡಗಿತ್ತು, ಬಿಂಬ ಹಂಗೆ ಅದ. ಹಾಗಾಗಿ ಇದು ಅಹಂಕಾರದ ಧರ್ಮವಾಗಿದೆ ಹೊರತು ಅರಿವಿನ ಧರ್ಮವಲ್ಲ. ಹೀಗೆ ಅರಿವು ಯಾವಾಗಲೂ ಅರಿವು ಅಂದ ತಕ್ಷಣ ಹಾಲಂದಾಗ ನೆನಪು ಯಾವ್ರಕ್ಕಂತ ಮೊನ್ನೆ ಹೇಳಿದ್ರಲ್ಲ ವೀರತಾತ್ನವ್ರು, ಮೊಸರು ಅಂದಾಗ ನೆನಪು ಬಂತು, ದೃಢ ಆಗಿದೆಲ್ಲ ನೆನಪಂತು, ಅನುಮಾನ ಅದೇನು? ಅದ್ರಂಗೆ ಇಲ್ಲಿ ಅರಿವು ಅಂದ ತಕ್ಷಣ ಯಾವಾಗಲೂ ಇರೋದಂತ ನೆನಪಾಗಬೇಕು ನೋಡ್ರಿ. ಅರಿವು ಅಂದ ತಕ್ಷಣ ಇರೋದಂತ ಅದು ಆಯ್ತಂದ್ರೆ ಅದೇ ದೃಢ ಪರೋಕ್ಷ ಜ್ಞಾನ. ಹಾಗಾಗಿ ಯಾಕಂದ್ರೆ ಅದು ನಿತ್ಯ ನಿರ್ವಿಕಾರವಾಗಿದೆ ಅರಿವು. ಅದು ಯಾವಾಗಲೂ ನಿರ್ವಿಕಾರ. ಜಾಗೃತದಲ್ಲಿ ವಿಕಾರ ಆಗಿಲ್ಲ, ಸ್ವಪ್ನದಲ್ಲಿ ವಿಕಾರ ಇಲ್ಲ, ನಿದ್ದೆಯಲ್ಲಿ ವಿಕಾರ ಇಲ್ಲ. ಆದರೆ ಜಾಗ್ರ ಸ್ವಪ್ನ ಸುಸುಪ್ತಿ ಉಪಾಧಿಗಳು ವಿಕಾರ ಆಗ್ತವಿಲ್ಲ. ಅದು ಹೋದಾಗ ಇದು ಇಲ್ಲ, ಇದು ಹೋದಾಗ ಅದಿಲ್ಲ. ಹಾಗಾಗಿ ಇಲ್ಲಿ ಬಂದು ಹೋಗುವುದ ಸಾಮಾನ್ಯ ಏನದ ವಿಶೇಷ, ಅದು ಅಹಂಕಾರವಲ್ಲದೆ ಅದು ನಿಜವಾದ ಅರಿವಲ್ಲ. ಹಾಗಾಗಿ ನೀನು ಅಹಂಕಾರದ ಧರ್ಮವನ್ನು ಭ್ರಾಂತಿಯಿಂದ ಅರಿವಿನಲ್ಲಿ ಆರೋಪ ಮಾಡುವಿ. ಕನ್ನಡಿಯ ಧರ್ಮವನ್ನು ಸೂರ್ಯನಲ್ಲಿ ಪ್ರಕಾಶದಲ್ಲಿ ಆರೋಪ ಮಾಡಿದಂತೆ, ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಬಿಂಬ ರೂಪದ ವ್ಯಕ್ತಿಯಲ್ಲಿ ಆರೋಪ ಮಾಡಿದಂತೆ, ಈಗ ನೀನು ಈ ಉಪಾಧಿಯ ಅರಿವಿನ ಧರ್ಮವನ್ನು ಎಲ್ಲಿ ಆರೋಪ ಮಾಡಕತ್ತಿದ್ದಿ? ಜ್ಞಾನದಲ್ಲಿ ಆರೋಪ ಮಾಡಕತ್ತಿದ್ದಿ ಅಷ್ಟೇ. ಹಾಗಾಗಿ ಅಹಂಕಾರ ಉಪಾಧಿ ಅಡಗಲು ಅದರಲ್ಲಿರುವ ವಿಶೇಷವಾದ ಅರಿವು ಸಾಮಾನ್ಯ ಅರಿವಿನ ಸ್ವರೂಪದ್ದೇ ಇರ್ತದೆ. ವಿಶೇಷವಾದ ಅರಿವು ಸಾಮಾನ್ಯದಿಂದಲ್ಲ, ಅದು ಬೇರೆ ಅದೇನದು ಉಪಾಧಿಯಿಂದಲೇ. ಸಾಮಾನ್ಯ ಆಯಿತು, ಇಲ್ಲಿ ಏನಾಯಿತು, ಉಪಾಧಿಯಿಂದ ವಿಶೇಷ ಆಯಿತು. ಅದರ ಉಪಾಧಿಗಳನ್ನು ಬಿಟ್ಟು ನೋಡಿದಾಗ ನಿರ್ವಿಶೇಷ, ಏನು ಹೇಳಕ್ಕೆ ಬರೋಲ್ಲ, ಅದು ನಿತ್ಯ ನಿರ್ವಿಕಾರ. ಹಾಗೆ ಆ ಸಾಮಾನ್ಯವಾದ ಅರಿವೇ ವಿಶೇಷ ರೂಪದಿಂದ ಪ್ರಕಟವಾಗುತ್ತದೆ. ಆದ್ದರಿಂದ ಉಪಾಧಿ ವಶದಿಂದ ಇರುವ ಅರಿವಿಗೆ ಪ್ರಕಟ ಅಪ್ರಕಟ ಹೇಳಬೇಕಲ್ಲದೆ ಅರಿವಿಲ್ಲೆಂದು ಅಭಾವವನ್ನು ಹೇಳಬೇಡ. ಅಲ್ಲಿ ಬಂದ ಹೋದ ಪೂಜಾರಿ ಎಂಬುದು ಉಪಾಧಿ. ಆದರೆ ಪೂಜಾರಿ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡೋ ಮರಯ, ಆನಿಲ್ಲ ಅಂತ. ಅದ್ರಾಗ ಅರಿವು ಜ್ಞಾನ ತಿಳಿಯುವಂಥ ಅರಿವು ಅದಲ್ಲ ನಮ್ಮ ಸ್ವರೂಪ, ಅದು ಇಲ್ಲಂತ ಹೇಳ್ಬೇಡ. ಅದು ಯಾವಾಗಲೂ ಇರುವುದು ಅನ್ನೋದ್ರಿಂದ ಅದಕ್ಕೆ ಚಿದ್ರೂಪ ಅಂದ್ರು ನೋಡ್ರಿ. ಎಲ್ಲದಕ್ಕೂ ತಾನು ಆಶ್ರಯ ಪದವಾಗಿ ಬಾಧೆ ಬಂದರೆ ಯಾವುದು ಇದೆಯೋ ಅದು ಸತ್ಯ ಅಂತ ಅಲ್ಲಿ ಸದ್ರೂಪ ಹೇಳಿದ್ರು. ಎಲ್ಲವನ್ನ ತಿಳಿಯುವ ಕಾರಣ ಚಿದ್ರೂಪ ಅಂದರು. ಏನು ತಿಳಿತಿದ್ದಿ? ಮೂರು ಅವಸ್ಥೆಯನ್ನು, ಮೂರು ದೇಹಗಳನ್ನು, ಮೂರು ಗುಣಗಳನ್ನು, ಮೂರು ಭಾವಗಳನ್ನು ಎಲ್ಲವನ್ನೂ ವಿಚಾರ ಮಾಡಿದ್ರೆ ಅವು ಚೀಲಗಟ್ಟಲೆ ಆತಾವ. ಅವೆಲ್ಲವನ್ನೂ ತಿಳಿಯವನು ನೀನೇ. ಆದ್ದರಿಂದ ಅರಿವಿಲ್ಲ ಎಂಬುವ ನಿನ್ನ ಮಾತೆ ಅಲ್ಲ ನೋಡಪ್ಪ ಶಿಷ್ಯ, ಅಲ್ಲವೇ ಅಲ್ಲ. ಇದನ್ನು ಮೀರಿ ಮತ್ತೆ ಹೌದಂದ್ರೆ ನಾನೇನು ಮಾಡಲ ಅಂದ್ರೆ ಉಪಾಧಿಯಲ್ಲಿ ಬಹಳ ಕಾರ್ಯ ಅವ. ನಾನು ಬಹಳ ಸಲ ಹೇಳಿ ನಿಮ್ಗೆ ನೆನಪಾದ ನಿಮಗೂ. ಇಲ್ಲಿ ವಿಶೇಷ ಸಾಮಾನ್ಯವಾಗಿ ಮಳೆಯ ನೀರು
ಭೂಮಿಯ ಉಪಾದಿಯಲ್ಲಿ ಸೇರಿಕೊಂಡು ಆ ಭೂಮಿಯ ಉಪಾದಿಯಲ್ಲಿ ಇರುವಂಥ ನೀರು ತೆಂಗಿನ ಮರವನ್ನು ಆಶ್ರಯ ಮಾಡಿಕೊಂಡು ತಿಳಿನೀರಾಯಿತಯ್ಯ, ಈಚಲವನ್ನು ಆಶ್ರಯಿಸಿಕೊಂಡು ಹೆಂಡವಾಯಿತಯ್ಯ. ಅನುಭವಕ್ಕಾವಿಲ್ಲ. ಮಳೆ ನೀರು ಎಲ್ಲಿನ ಬೀಳಲಿ, ಕಾಶಿಯಲ್ಲಿ ಬಿದ್ದರೂ ಕೇದಾರದಲ್ಲಿ ಬೀಳಲಿ, ಕಾಶ್ಮೀರದಲ್ಲಿ ಬೀಳಲಿ, ಇನ್ನೊಂದಲ್ಲಿ ಆಕಾಶದಿಂದ ಬೀಳುವವರೆಗೂ ಎಲ್ಲ ನೀರು ಒಂದೇ ಇದ್ದು, ಒಂದೇ ರುಚಿ, ಒಂದೇ ಶುಚಿ. ಶುಚಿ ಅಂದರೆ ಪರಿಶುದ್ಧ, ರುಚಿ ಅಂದರೆ ಒಂದೇ ರೀತಿ ಸಿಹಿಯಾಗಿದ್ವಲ್ಲ ನೀರು. ಯಾವ ನೀರು ಭೂಮಿಯನ್ನು ಆಶ್ರಯ ಮಾಡಿಕೊಂಡಿಲ್ಲ, ಮಳೆ ನೀರು. ಭೂಮಿಯ ಆಶ್ರಯ ಮಾಡಿಕೊಂಡಂಥ ಭೂಮಿಯಲ್ಲಿ ಬೆಳೆದಾವೆ 2 ಗಿಡ ಬೆಳೆದಾವೆ, ಒಂದು ಈಚಲ ಗಿಡ, ಒಂದು ತೆಂಗಿನ ಗಿಡ. ಅದ್ರಾಗ ನೀರಾವಿಲ್ಲ. ಇದರಲ್ಲಿ ತೆಂಗಿನ ಗಿಡದಲ್ಲಿ ತೆಂಗಿನಕಾಯಿಯಲ್ಲಿ ಆ ನೀರು ತೆಂಗನ್ನು ಆಶ್ರಯಿಸಿಕೊಂಡು ತಿಳಿನೀರಾಯಿತು. ಡಾಕ್ಟ್ರೆಲ್ಲ ಅವೇ ಕೊಡ್ರಿ ಅಂತಾರಲ್ಲ, ತೆಂಗಿನ ಹಾಲು ಕೊಡ್ರಿ, ತೆಂಗಿನ ನೀರು ಕೊಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅದು ಇದ್ದ ರೋಗ ಹೋತಾವ ನೋಡ್ರಿ, ಕೆಲವೊಂದು ರೋಗ ಹೋತಾವ. ಅದೇ ನೀರೇ ಈಚ ಗಿಡ ಆಶ್ರಯ ಮಾಡ್ಕೊಂಡದ, ಹೌದಲ್ಲ? ಅದ್ರ ನೀರು ಸೋಳ್ತದಿಲ್ಲ. ಆ ನೀರೇನಾಯಿತು, ರೋಗ ತರುವಂಥ ಹೆಂಡಾಯ್ತು ನೋಡ್ರಿ. ಇದು ನೀರಿನ ಮೇಲೆ ಆರೋಪ ಮಾಡ್ತಾರೋ ಗಿಡದ ಮೇಲೆ ಆರೋಪ ಮಾಡ್ತಾರೋ? ಗಿಡ ನೀರಿಗೆ ಉಪಾಧಿ, ನೀರಿಗೆ ಉಪಾಧಿ ಗಿಡ. ಯಾವ ಗಿಡದ ಧರ್ಮ ಹೆಂಗದ ಅದರಂಗೆ ಅವು ಬದಲಾವಣೆ ಆಕ್ಯಂತ ಹೋಗ್ತಾವ. ಅದಕ್ಕೆ ಆತ್ಮ ಒಬ್ಬನೇನ. ಹಿಂದಿನ ಜನ್ಮದಲ್ಲಿ ಹಲವು ರೀತಿಯಿಂದ ಉತ್ಪತ್ತಿಗೆ ಕಾರಣವಾದ 2 ಮಾತುಗಳವ, ಪಾಪ ಪುಣ್ಯ ಅಷ್ಟೇ. ಕರ್ಮ, ನಾವು ಮಾಡಿದ ಕರ್ಮಗಳಿಂದ ಈ ಜಗತ್ತಿನಲ್ಲಿ ನಾನಾ ರೀತಿಯ ದೇಹಗಳಾಗಿ ಬಂದು ಹುಟ್ಟಿವಿ. ಅವುಗಳಲ್ಲಿ ಆ ಗುಣ ಯಾಕ, ಇವುಗಳಲ್ಲಿ ಈ ಗುಣ ಯಾಕ, ಇವರಲ್ಲಿ ಈ ಗುಣ ಯಾಕಂದ್ರೆ ಅವ್ರದ್ದು ವ್ಯಕ್ತಿಗಳದ ಸಂಬಂಧ ಅಲ್ಲ, ಅವು ಕರ್ಮ ಸಂಬಂಧ ಅಂತವು. ಅದಕ್ಕಾಗಿ ಒಬ್ಬ ಆತ್ಮ ಎಲ್ಲರೂ ಇದ್ದಾನ. ಆತ್ಮ ಒಬ್ಬನು ಕೆಟ್ಟವನು, ಒಬ್ಬನು ಒಳ್ಳೆಯವನು, ಒಬ್ಬನು ಕುಡುಕ, ಅವನು ಕೊಲೆಗಾರ, ಒಬ್ಬನು ದಾನ, ಒಬ್ಬನು ಇನ್ನೊಂದು ಏನವ. ಇವು ಉಪಾಧಿಗಳ ಧರ್ಮವಿನ ಆತ್ಮನ ಧರ್ಮ ಅಲ್ಲ ಇವು. ಯಾಕೆ ತೆಂಗಿನ ಗಿಡ ಅದ, ಆ ಮರದ ಗುಣಧರ್ಮ ಹಂಗದ, ತಿಳಿ ನೀರೇ ಆತಂದವ್ರು. ಅದು ಅದ್ಭುತವಾದ ಸೃಷ್ಟಿ ಅಂದರೆ. ಇಂಗಿನೊಳು ನಾತವನು, ತೆಂಗಿನೊಳು ನೀರನ್ನು, ಮತ್ತು ಇನ್ನೊಂದು ಮಾತನ್ನು ಹೇಳಿ ಹೂವಿನೊಳು ವಾಸನೆಯನ್ನು ತುಂಬಿದವರು 6 ಸರ್ವಜ್ಞ ಅಂತ ಕೇಳ್ತಾರವ್ರು. ಈ ಪರಮಾತ್ಮನ ಬಗ್ಗೆ ಸುಮ್ಮನೆ ಕಣ್ಣು ಮುಚ್ಚಿ ಕಿವಿ ತೆರೆದು ಕೇಳಿ ಸಾಕು, ನಂಬಬೇಕಾದ್ರೆ 3 ಮಾತು ಸಾಕಂತಾರೆ. ಫಲವು ಮಾತೇನು ಹಿಂಗಂತ ಅದ. ಹಿಂಗಿನೊಳ ನಾತವನು, ಅದರ ವಾಸನೆ, ಅದರ ಘಮಘಮ ಯಾರು ತುಂಬ್ಯಾರಪ್ಪ ಅದ್ರಾಗ. ತೆಂಗಿನೊಳು ನೀರನ್ನು, ನೀರು ಇಲ್ಲವ, ಅಲ್ಲಿ ಹೋಗಿ ಆ ಒಂದು ಕಾಯಲ್ಲಿ 5 ಪದರದಿಂದ ಕೂಡಿದ ತೆಂಗು, 5 ಪದರಿಂದ ಕೂಡಿದ ತೆಂಗಿನಕಾಯಿ ಒಳಗೆ ಹೋಗಿ ನೀರು ಯಾರು ತುಂಬಿದ್ರಂತ. ನೀ ತುಂಬಿದ್ದೆ? ಗಿಡ ನೆಟ್ಟವನು ತುಂಬ್ಯಾನ, ಹೊಲ ಮಾಲಿಗೆ ತುಂಬ್ಯಾನ, ಅಥವಾ ನಾನು ಕುಡಿಯಕ್ಕೆ ಬರ್ತಾವಂತ ಯಾವನ ಹೋಗಿ ತುಂಬಿ ಬಂದನ ಹಗಲು ರಾತ್ರಿ ಯಾವಾಗ ತುಂಬೇನ ಅಲ್ಲಿ? ಅಂಥದ್ರ ಹೋಗಿ ನೀರು ತುಂಬಿವಿಲ್ಲ. ಯಾರು ತುಂಬಿದವರು? ಯಾರಿಗೂ ಸಾಧ್ಯ ಆಗಿದ್ದು? ಇಡೀ ಜಗತ್ತನ್ನೇ ನಿನಗೆ ಬಹುಮಾನ ಕೊಡ್ತವಪ್ಪ, ತೆಂಗಿನ ಒಳಗೆ ಹೋಗಿ ನೀರು ತುಂಬ ಅಂತ ಕೊಟ್ರೆ ಯಾರಿಗೂ ಸಾಧ್ಯ ಅದ? ಹೂವಿನೊಳು ವಾಸನೆಯನ್ನು,
ಒಂದೊಂದು ಹೂವಿನಲ್ಲಿ ಎಂತೆಂಥ ಸುವಾಸನೆ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಅನಂತ ಹೂಗಳವಲ್ಲ. ಒಂದೊಂದು ಹೂವಿನ ಆ ಬಣ್ಣನೂ ಬೇರೆ ಅದ, ಅದರ ವಾಸನೂ ಬೇರೆ ಅದ, ಅದರ ಆಕಾರನೂ ಬೇರೆ ಅದ, ಅದರ ರೂಪನೂ ಬೇರೆ ಅದ. ಇಷ್ಟೆಲ್ಲ ಯಾರು ಮಾಡ್ಯಾರಂತ? ಆರು ಸರ್ವಜ್ಞ. ಯಾವನಾದರೂ ಅದಕ್ಕೆ ಮಾಡುವಂಥ ಸಾಮರ್ಥ್ಯ ಇದ್ದವನ್ನೇ ಮಾಡಿರ್ಬೇಕಲ್ಲ. ಬೇರೆ ಮಾಡಕ್ಕೆ ಬರಂಗಿಲ್ಲ, ಯಾವನೊಬ್ರು ಮಾಡ್ಯಾನ. ಆ ಸಾಮರ್ಥ್ಯ ಯಾರಿಗೆ ಅದ? ಯಾರಿಗಿಲ್ಲ. ಅದು ಸೃಷ್ಟಿಕರ್ತನಾದ ಪರಮಾತ್ಮನಿಗೊಬ್ಬನಿಗಿದೆ. ಅದಕ್ಕೆ ಪರಮಾತ್ಮ ಇಲ್ಲ ಅಂತ ಎಂದು ತಿಳ್ಕೊಬೇಡ. ನಿನ್ನಲ್ಲಿ ಅವನು, ಈ ಗುಡಿಯಾಗನ, ಆ ಪ್ರಶ್ನೆ ಬೇರೆ. ದೇವರೆಲ್ಲರ ಬಾಡ್ ನೋಡಂತಾರ. ಮೊದಲು ದೇವರ ಆನಂತ ಪಕ್ಕ ಮಾಡ್ಕೋ, ಆಮೇಲೆ ಗೊತ್ತಾಗ್ತದ ದೇವ್ರು ಎಲ್ಯಾನ ಅಂತ ಹುಡುಕಕ್ಕೆ ಹಚ್ತದ. ದೇವರೇ ಇಲ್ಲ ಅಂದಮೇಲೆ ಸುಮ್ಮನೆ ಯಾವನ ಹುಡುಕ್ಯಾಂತ ಹೋಗ್ತಿದ್ದ. ಎದಕ್ಕೆ ಹುಡುಕ್ತಿದ್ದೆ ಅಂದರೆ, ಸುಮ್ಮನೆ ಹುಡುಕ್ನಂದ್ರೆ ದಳ ಹಿಡದ ಹುಡುಕ ಇವನಿಗೆ ಅಂತ ಹುಡುಕ್ತಾನ. ಏನು ಹುಡುಕ್ತಂದ್ರೆ ಸುಮ್ಮನೆ ಅಂತ ದಳ ಹಿಡದಂತಾರೆ. ಅದಂಗೆ ನಾವು ಸುಮ್ಮನೆ ಏನಾದರೂ ಕೇಳೋದು ಮಾಡೋದು ಏನಾದರೂ ಮಾಡ್ತೀವಿ ಒಂದು ಎದು ಸಲುವಾಗಿ ಅಂತ ಕೇಳಿದ್ರೆ ಸುಮ್ಮನೆ ಅಂತ ಹೇಳಿದ್ರೆ ಇವನು ದಳ ಹಿಡೋದಂತಾರೆ. ಇಲ್ಲಪ್ಪ, ನಾವು ಇಂಥದ್ದು ಹುಡುಕಕ್ಕೆ ಸಲುವಾಗಿ ನಾವು ಹುಡುಕ್ತೀವಿ ಅಂತ ಹೇಳಿದ್ರೆ ಶಾಬಾಷ್ ಅಂತ. ನಾವು ಪರಮಾತ್ಮ ಅಂತಲ್ಲ, ಪರಮಾತ್ಮ ನೋಡೋದಕ್ಕಾಗಿ ಇಷ್ಟೆಲ್ಲ ಮಾಡಕತ್ತೀವಿ ಅಂದ್ರೆ ಬಲ್ಲವ್ರಿಗೆ ಶಾಬಾಷ್ ಅಂತಾರೆ. ಹೌದಪ್ಪ, ಇವನು ಕರೆಕ್ಟ್ ಆದ ಕೆಲಸ. ನಾವು ಮಾಡೋದೊಂದು, ಈ ಕಡೆ ಮಂದಿ ಹೇಳೋದೊಂದು, ಈ ಕಡೆ ನೋಡೋದೊಂದು. ಜಗತ್ತು ಭಾಳ ವಿಚಿತ್ರ ಅದ. ಆದ್ದರಿಂದ ಅರಿವಿಲ್ಲಮ್ಮ ಮಾತೆ ಒಪ್ಪಲಾಗದು. ಅದಕ್ಕೆ ನಂತರ ಇಲ್ಲಿ ಮತ್ತೊಂದು ಉಪಾದಿಯಿಂದ ತಿಳಿಯುವಂಗ, ಉಪಾಧಿ ತೋರ್ತವ ಅಡಗ್ತವ. ಕನ್ನಡಿ ತೋರಿತು ಅಡಗಿತು. ಹೌದಿಲ್ಲ? ಇದು ಒಪ್ಪಿಗೆ ಆದ. ನೀವು ಅರುವಾದರೂ ತೋರಿ ಅಡಗ್ತದ ಅಂತ ಶಂಕೆ ಮಾಡಬೇಡ. ನೀನು ಬಲಾಟೆ ಇದ್ದಿ, ಮತ್ತೆ ನ್ಯಾಯ ಮಾಡಿಕಂತ ಹೋಗೋಣಲ್ಲ. ಅಲ್ಲಿ ಉಪಾಧಿ ಹೆಂಗ ತೋರಿ ಅಡಗಿತ್ರಿ, ಅದ್ರಂಗೆ ಅರುವಾದರೂ ಕೂಡ ತೋರಿ ಅಡಗುತ್ತದೆಂಬ ಶಂಕೆಯನ್ನು ಮಾಡಲು ಉಪಾಧಿಯಾದ ಅಹಂಕಾರವೇ ತೋರುತ್ತಾ ಅಡಗುತ್ತಲಿರುತ್ತದೆ, ಅರುವಲ್ಲ ಎಂಬುದನ್ನು ತಿಳಿ. ಅರುವು ತೋರಿ ಅಡಗಂಗಿಲ್ಲ, ಉಪಾಧಿ ತೋರ್ತವ ಅಡಗ್ತಾವ. ಉಪಾಧಿ ತೋರಿ ಅಡಗಿದ್ರೆ ಮತ್ತೆ ಆತ್ಮ ಅಡಿಗೆನಂತ ಹೆಂಗೆ ಹೇಳ್ತದಿ? ಅದನ್ನು ಹೇಳಿ ಒಪ್ತೀನಿ ಅಂತ ನೀನು ಸಂಶಯ ಮಾಡಬಹುದು. ಅದಕ್ಕೆ ಅದನ್ನು ತಿಳಿಯುವಂಥ ದೃಷ್ಟಾಂತ ಹೇಳ್ತೀನಿ ಕೇಳಂದ್ರ ಅವರು ಕೇಳಿದೆ ಬಹಳ ಸಲ. ಪರದಿದ್ದ ಶಿಶುಗಳಂ ಬರೆಸಿ ಪಕ್ಕದೊಳು ಸಂಚರಿಸದಂತೆ ಇರಿಸಿ ಚರಣಾಯುಧಂ ನಿದ್ದೆ ಬೆರೆಸುತ್ತ ಒಂದೇ ಎಡೆಯೊಳು ಇಹಪಾಂಗು. ಇದು ಹೆಂಗ ಅವರು ದೃಷ್ಟಾಂತವನ್ನು ಶೋಧನೆ ಮಾಡಿದರು, ಯಾವ ರೀತಿ ಹೇಳಬೇಕಂತ ಹೆಂಗ ಅವರ ಜ್ಞಾನವನ್ನು ಮಾಡಿಕೊಂಡ್ರು ಮಹಾತ್ಮರು. ಅವಕ್ಕೊಂದೇ ದೃಷ್ಟಾಂತ ಕೇಳ್ತಾರ. ಚರಣಾಯುಧ ಅಂತ ನೆನ್ಪಿಡ್ರಿ. ಚರಣಾಯುಧ ಅಂತ ಹೇಳಿದ್ರೆ ಕೋಳಿ ಅಂತ ಅರ್ಥ ಮಾಡ್ಬೇಕಿಲ್ಲಿ. ಏನು? ಕೋಳಿ. ಕೋಳಿಗೆ ಚರಣಾಯುಧ. ಆ ಕಾಲುಗಳಿಗೆ ಆಯುಧವನ್ನು ಕಟ್ಟಿ ಕೋಳಿ ಪಂದ್ಯಕ್ಕೆ ಬಿಡ್ತಾರಿಲ್ಲ. ಕೋಳಿ ಪಂದ್ಯಗೆ ಎಲ್ಲಿ ಕಟ್ತಾರೆ? ಕುತ್ತಿಗೆ ಕಟ್ತಾರೆ. ನಾವು ಕಾಲಿಗೆ ಏನು ಕಟ್ತಾರೆ? ಕಾಲಿಗೆ ಅಂದ್ರೆ ಅವು ಇದಕ್ಕೆ ರೆಕ್ಕೆ ಕಟ್ಟಬೇಕು. ಮತ್ತೆ ಅವೇ ಆಯುಧ ಇದ್ದಂಗ. ಅದರ ದೃಷ್ಟಾಂತ ಕೊಡ್ತಾರ. ಪರದಿದ್ದ ಅಂದ್ರೆ ಹರಿದು ಓದುದಂತಲ್ಲ, ಅದು ತಿರುಗಾಡಿ ಮೇಯುತ್ತಿದ್ದ ಒಂದು ಕೋಳಿ ಶಿಶುಗಳ
ಅಂದರೆ ತಾನು ತನ್ನ ಮರಿಗಳನ್ನು ಬರಿಸಿ ಅಂದರೆ ಮೇಯುವಾಗ ಅದು ಕೂಗಿ ಕರಿತದ. ಕೂಗಿ ಹೆಂಗೆ ಕರಿತದ್ರಿ ನಾವು ಕೇಳಿಲ್ಲ ಅಂದರೆ? ನೀನು ಎಲ್ಲ ಕೇಳಬೇಕಂತಿದ್ದೆ, ನಿನ್ನ ಇಚ್ಛೆ ಇಲ್ಲ ಅಂತಾರ, ನೀನೇನು ಎಲ್ಲ ಕೇಳವನು. ಪ್ರತಿಯೊಂದು ಪಕ್ಷಿಗೂ ಪ್ರತಿಯೊಂದು ಪ್ರಾಣಿಗೂ ತಮ್ಮ ತಮ್ಮ ಭಾಷೆಯಲ್ಲಿ ಅರಿವಾದ, ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡಿ ತಮ್ಮ ಮಕ್ಕಳನ್ನು ಕರಿತವು. ಅವು ಕರೆದಾಗ ಆಡ್ತಕ್ಕಂಥ ಮರಿಗಳು ಎಲ್ಲೋ ಬಂದಾಗ ತನ್ನ ಪಕ್ಕವನ್ನು ತೆರೆದು ಅವುಗಳನ್ನು ಅತ್ತಿತ್ತ ತಿರುಗದಂತೆ ರೆಕ್ಕೆಗಳಲ್ಲಿ ಬಂಧಿಸಿ ಇಟ್ಟುಕೊಂಡು ಏನು ಮಾಡ್ತದ? ನಿದ್ರೆಯನ್ನು ಮಾಡುತ್ತಾ. ನಿದ್ರೆ ಮಾಡ್ತದಿಲ್ಲ, ಅದು ನಿದ್ರೆ ಮಾಡ್ತದಿಲ್ಲ, ಮಾಡುತ್ತಾ ಒಂದು ಎಡೆಯೋಳು ಪಾಂಗು ಒಂದೇ ಸ್ಥಳದಲ್ಲಿ ನೋಡೀಗ ತಾನೂ ತಿರುಗಾಡವಲ್ತು, ತನ್ನ ಮರಿಗಳು ತಿರುಗಾಡವಲು, ಮತ್ತು ಯಾವ ಸಂಚರಿಸದಂತೆ ಅಲುಗಾಡದಂತೆ ಒಂದೇ ಸ್ಥಳದಲ್ಲಿ ಇರುವಂಥ ಯಾವುದು ಅದು ತನ್ನ ಕರ್ಣಗಳ ಮೂಲಕ ನಿನಗೆ ಅರಿವು ತೋರುತ್ತಾ ಅಡಗುತ್ತಲಿದ್ದಂತೆ ತೋರಿತು. ಅದು ಏನು ಮಾಡ್ತದ ಅಂದರೆ ಮರಿಗಳನ್ನು ಪಕ್ಕದಲ್ಲಿಟ್ಕೊಂಡು ಒಂದು ಗೂಡು ಮಾಡಿರ್ತಾರೆ. ಆ ಗೂಡಿನಾಗ ಕೋಳಿ ಮರಿಗಳ ಸಹಿತವಾಗಿ ನಿದ್ರೆ ಮಾಡ್ತದ ಒಂದೇ ಕಡೆ. ಆವಾಗ ಮರಿಗಳು ಕಾಣ್ತಾವ ನಿಮಗೆ? ಮರಿಗಳಿಲ್ಲೇನು? ಎಲ್ಲಿ ಹೋದ್ವೀಗ? ಅದು ತನ್ನ ಪಕ್ಕದಲ್ಲಿ ರೆಕ್ಕೆಯಲ್ಲಿ ಕಾಣದಂತೆ ಆ ಕಡೆ ಮಿಸ್ಗಾಡದಂತೆ ಗಟ್ಟಿ ಹಿಡ್ಕೊಂಡು ನಿದ್ರೆ ಮಾಡಕತ್ತದ. ಮತ್ತೆ ಬೆಳಗ್ಗೆ ಎದ್ದ ಮೇಲೆ ಮರಿಗಳ ಸಹಿತವಾಗಿ ಕೋಳಿ ಹೊರಗೆ ಬಂದು ಮತ್ತೆ ನಿನ್ನೆ ಹೆಂಗೆ ಮೇಯ್ದವು ಹಂಗೆ ಮೇಯ್ತವೆ ನೋಡ್ರಿ. ನಿನ್ನೆ ಹೆಂಗೆ ನಡೆದ ಕೆಲಸ ಇವತ್ತು ಹಂಗಿಲ್ಲ. ಹಾಗೆ ಇಲ್ಲಿ ತಿರುಗಲಿಕ್ಕೆ ಬಿಡದೆ ಒಂದು ಗೂಡನ್ನು ಆಶ್ರಯಿಸಿ ಸುಖವಾಗಿ ನಿದ್ರೆ ಮಾಡಿಕೊಂಡಿರುತ್ತದೆ ಆ ಕೋಳಿ. ಈ ದೃಷ್ಟಾಂತದಂತೆ ಕಾರಣವಾದ ಅವಿದ್ಯೆ ಎಂಬ ಕೋಳಿ ಇಲ್ಲೇನಪ್ಪ? ಕಾರಣವಾದ ಅವಿದ್ಯೆ ಅಂದರೆ ಅಜ್ಞಾನ. ಆ ಅಜ್ಞಾನ ಎಂಬ ಕೋಳಿಯು ಜಾಗದ ಸ್ವಪ್ನಗಳಲ್ಲಿ ತನ್ನ ಕಾರ್ಯಗಳಾದ ಮರಿಗಳ್ಯಾವುದಕ್ಕೆ? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಮರಿಗಳು. ಈ ಮರಿಗಳನ್ನು ವ್ಯವಹಾರಕ್ಕಾಗಿ ಬಿಡ್ತದೆ ನೋಡಿ ಜಾಗ್ರ ಅವಸ್ಥೆಯಲ್ಲಿ ಅವಿದ್ಯೆ. ಇದೇನು ಮಾಡ್ತಾವ? ಅವು ಮರಿಗಳ ಮೇದಂಗೆ ಇವುಗಳು ಮೇಯ್ತಾವ. ಇಂದ್ರಿಯಾದಿಗಳ ಮೂಲಕವಾಗಿ ಒಂದು ತಿಪ್ಪೆ ಕದರ್ತದ, ಅಲ್ಲಿಯನ್ನು ಹುಡುಕ್ತದ. ಇನ್ನೊಂದೇನದ, ಇಲ್ಲಿನ ಅಕ್ಕಿ ಕಾಳು ಇಲ್ಲಿನ ರುಬ್ಬಿದ್ದುವು ಒಣಗಾಕಿದ್ವು ಅಲ್ಲಿ ಹೋಗಿ ಹುಡುಕ ಪ್ರಯತ್ನ ಮಾಡ್ತದ. ಒಟ್ಟಿನಲ್ಲಿ ಇವೇನು ಮಾಡ್ತದಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಎಂಬ ವಿಷಯಗಳಲ್ಲಿ ವ್ಯವಹಾರವನ್ನು ಮಾಡಿ ನಿದ್ರೆ ಕಾಲ ಬರ್ತದಲ್ಲ, ನಿದ್ದೆ ಸಮಯ ಬಂದಾಗ ತನ್ನ ಕಾರ್ಯಗಳಾದ ಬುದ್ಧಾದಿ ಮರಿಗಳನ್ನು ತನ್ನಲ್ಲಿ ಲೀನ ಮಾಡಿಕೊಡ್ತವೆ. ವಿಲೀನ ಮರಿಗಳನ್ನು ಕೋಳಿ ಪಕ್ಕದಲ್ಲಿ ವಿಲೀನ ಮಾಡಿಕೊಂಡದ. ಹಾಗಾಗಿ ನಿರ್ವ್ಯಾಪಾರ ಸ್ಥಿತಿ ಬರ್ತದ. ಅಲ್ಲಿ ಕೋಳಿ ಮರಿ ಏನು ವ್ಯಾಪಾರ ಮಾಡಕತ್ತವ? ಏನಿಲ್ಲ. ಅದಂತೆ ಜೀವನದಲ್ಲಿ ವ್ಯಾಪಾರ ಇಲ್ಲ ಅಲ್ಲಿ, ಮತ್ತು ಅದು ಸ್ವತಂತ್ರವಾಗಿರುವುದಿಲ್ಲ, ಸ್ವಂತ ಇಲ್ಲ. ಅದು ಹೆಂಗದ? ಸದ್ರೂಪನಾದ ಚಿದ್ರೂಪನಾದ ಆತ್ಮನನ್ನೇ ಆಶ್ರಯ ಮಾಡಿಕೊಂಡಿದೆ. ಸದ್ರೂಪ ಅಂದರೆ ಯಾವಾಗಲೂ ಇರೋನು, ಚಿದ್ರೂಪ ಅಂದರೆ ಇದ್ದು ಎಲ್ಲವನ್ನು ತಿಳಿಯೋನು, ಇದ್ದು ತಿಳಿಬೇಕು ಅವನು.
ಅವು ಸ್ವತಂತ್ರ ಇಲ್ಲ. ಯಾರನ್ನ ಆಶ್ರಯ ಮಾಡ್ಯಾನ? ಆತ್ಮನನ್ನ ಆಶ್ರಯ ಮಾಡಿಕೊಂಡಿರುತ್ತದೆ. ಆತ್ಮನ ಆಶ್ರಯ ಇಲ್ಲದೆ ಅದಕ್ಕೆ ಉಳಿಗಾಲವಿಲ್ಲ. ಕೋಳಿ ಮರಿಗಳನ್ನು ಆಶ್ರಯ ತಾನು ಮಾಡಿಕೊಂಡದ. ತಾನು ಎಲ್ಲಿ ಆಶ್ರಯ ಪಡೆದದ? ಗೂಡಿನ ಆಶ್ರಯ ಇಲ್ಲ ಅದ. ಆ ಗೂಡಿನ ಆಶ್ರಯ ಇದ್ದಿಲ್ಲ ಅಂದರೆ ಕೋಳಿ ಮರಿ ಯಾವ್ದು ಕಿತ್ಕೊಂಡು ತಿಂದು ಹೋಗ್ಬಿಡ್ತದೋ ಅದಕ್ಕಾಗಿ. ಅದು ಸ್ವಂತ ಆಶ್ರಯ ಅದಂತಕ್ಕೆ ಬದುಕಿಗೆ ಗೂಡಿನ ಆಶ್ರಯ ಅದ. ಅದಕ್ಕಾಗಿ ಮನ ಬುದ್ಧಿ ಚಿತ್ತಾದಿಗಳಿಗೆ ಯಾರ ಆಶ್ರಯ ಅದ? ಆತ್ಮನ ಆಶ್ರಯ ಅದ. ಆತ್ಮನ ಆಶ್ರಯ. ಅದಕ್ಕೆ ಇಲ್ಲಿ ಏಕೋ ದೇವ ಸರ್ವಭೂತೇಶು ಗೂಢ ಅಂತ. ಗೂಢ ಗುಪ್ತವಾಗಿ ಆದ ನೋಡಲ್ಲಿ. ಹಾಗಾಗಿ ಇಲ್ಲಿ ತ್ರಿಗುಣಾತ್ಮಕ ಸಾಮಾನ್ಯ ಅವಸ್ಥೆಯಿಂದಿರುವ ಪ್ರಕೃತಿಯು ತನ್ನ ಕಾರ್ಯಗಳಾದ ವಿಕೃತ ರೂಪ ಅಹಂಕಾರಾದಿಗಳನ್ನು ಜಾಗರಣಾದಿಗಳಲ್ಲಿ ವ್ಯವಹಾರ ಮಾಡುವುದಕ್ಕೆ ಬಿಟ್ಟು ನಿದ್ರಾ ಸಮಯದಲ್ಲಿ ತನ್ನ ಲೀನ ಮಾಡಿಕೊಳ್ತದ. ಆದ್ದರಿಂದ ಕರ್ಣಗಳು ತೋರುತ್ತವೆ, ಅಡಗುತ್ತವೆ. ಕರ್ಣಗಳು ಮನಬುದ್ಧಿ ಚಿತ್ತ ತೋರ್ತವ, ಅಡಗುತ್ತವ. ಆ ಕರ್ಣಗಳ ಮೂಲಕ ನಿನಗೆ ಅರಿವು ತೋರುತ್ತದೆ, ಅಡಗು ತೋರುತ್ತದೆ. ಹಾಗೇನೂ ಇಲ್ಲ. ಆ ಪ್ರಕೃತಿಗೆ ಆಶ್ರಯವಾಗಿ ಸದ್ರೂಪ ಚಿದ್ರೂಪನಾದ ಆತ್ಮನು ಇದ್ದೇ ಇರುತ್ತಾನೆ. ಆದಲ್ಲ ಇದ್ದೇ ಇದೆಲ್ಲ. ಅವು ಕೋಳಿ ಮರಿ ಮೇಯಕ ಹೋಗ್ಯಾವ, ಒಳಗೆ ಬಂದು ಮತ್ತೆ ಹೋಗ್ಯಾವ. ಆದರೆ ಇವುಗಳಿಗೆ ಹೋಗಿ ಬಂದು ಮತ್ತೆ ಆಸೆ ಕೊಟ್ಟಂತ ಗೂಡಿನೊಳಗಿರ್ತಕ್ಕಂಥ ಬೈಲಾದಲ್ಲ, ಬೈಲದ ಗೂಡಾಗ್ಯದ. ಆ ಗೂಡು ಮಾತ್ರ ಹಂಗೆ ಆದಿಲ್ಲ. ಅದೇನು ಹೋದಂಗಾಗಿಲ್ಲ, ಬಂದಂಗಾಗಿಲ್ಲ. ಯಾವ ಹೋಗಿ ಬರ್ತಾವ ಅದಕ್ಕೆ ಆಶ್ರಯ ಕೊಡೋದಷ್ಟೇ. ಅದರಂಗೆ ಆತ್ಮನ ಆಶ್ರಯದಲ್ಲಿ ಮನಬುದ್ಧಿ ಚಿತ್ತಾದಿಗಳು ಬೆಳಕಿನಲ್ಲಿ ಕೋಳಿ ಮರಿ ಹೋದಂಗೆ, ಜಾಗ್ರಾವಸ್ಥೆ ಉಪಾಧಿ ಬಂದಂಗೆ ವಿಷಯಾದಿಗಳಲ್ಲಿ ಹೋಗ್ತಾವ. ಮತ್ತೆ ಸಾಕಾದ್ರೆ ವಾಪಸ್ ಬರ್ತಾವ, ಮತ್ತೆ ಹೋಗ್ತಾವ, ವಾಪಸ್ ಬರ್ತಾವ. ಆದರೆ ನೀನು ಮಾತ್ರ ಹೋಗೋನೆಲ್ಲ ಬರೋನೆಲ್ಲ. ಯಾಕಂದರೆ ಹೋಗಿದ್ದು ಬಂದದ್ದು ನೀ ಹೇಳ್ತಿದ್ದಂದಮೇಲೆ ನೀನು ಹೋಗೋನೆಲ್ಲ ಬರೋನಲ್ಲ. ಏನಪ್ಪ ನೀನಂದ್ರೆ ಸಾಕ್ಷಿ. ಹೆಂಗೆ ಸಾಕ್ಷಿರಿ? ಅರೆ ಎಷ್ಟೋ ಸಲ ಈ ಕಡಿಮೆಗೆ ಟಿ ವಿ ಬಂದಮೇಲೆ ಸಿನಿಮಾ ನೋಡೋಕೆ ಹೋಗ್ತಿರ್ಲಿಲ್ಲ. ಮೊದಲು ಸಿನಿಮಾದಲ್ಲಿ ದೊಡ್ಡ ಪರದೆ, ಬಿಳಿ ಪರದ ಮೇಲೆ ದೊಡ್ಡ ದೊಡ್ಡ ರಾಮಾಯಣ, ಮಹಾಭಾರತ, ಬಾಲನಾಗಮ್ಮ. ನಾವು ಸಣ್ಣವನಿದ್ದಾಗ ಮೊದಲು ಸಿನಿಮಾ ನೋಡೋದು ಬಾಲನಾಗಮ್ಮ. ಜಾಲಹಳ್ಳಿ 30 ಟಾಕೀಸ್ ಇತ್ತು. ಅಲ್ಲಿ ಯಾರೋ ಬೀಗರು ಜಾತ್ರೆ ಕರ್ಕೊಂಡು ಹೋಗಿದ್ರು. ₹1 ಏನಿತ್ತು ಟಿಕೆಟು. ನಮ್ಮೆಲ್ಲ ಕರ್ಕೊಂಡು ಹೋಗಿದ್ರು ಬಾಲನಾಗಮ್ಮನ. ಆ ಕತೆ ಕೇಳಿದ್ರೆ ನನಗೆ ಅಳುವ ಬಂದಿತ್ತು. ಅದು ನೋಡಿ, ಆ ದುಃಖ ಸನ್ನಿವೇಶ ನೋಡಿ. ಆ ಮೊದಲೆಲ್ಲ ಹಂಗಿದ್ದು. ಅದೇನೇ ಇರಲಿ, ರಾಮಾಯಣ ನಡೆದ, ಮಹಾಭಾರತ ನಡೆದಲ್ಲ. ಸತ್ಯ ನಂಗೆ ಎಷ್ಟೋ ಮಂದಿ ಹತ್ತಾರ, ಎಷ್ಟೋ ಮಂದಿ ನಕ್ಕಾರ ನೋಡ್ತಾ. ನಮ್ಮದು 2.5 ತಾಸು ಸಿನಿಮಾ ಮುಗಿತಾನಲ್ಲ, ಮತ್ತೆ ಏನಾರ ಬೆಳಕು ಪರದೆಗೆ ಏನೇನಾಗಿದೆನು? ಆ ಬೆಂಕಿ ಎತ್ತಿದಂಗೆ ಆಯಿತು, ಬಾಂಬ್ ಹಾಕಿದಂಗೆ ಆಯಿತು, ಏನು ಕಡ್ದಂಗೆ ಆಗ್ಯದ, ಒಡೆದಂಗೆ ಆಗ್ಯದ, ನೀರು ಹರಿದಂಗೆ, ಸಮುದ್ರ ಹೋದಂಗೆ, ಬೆಂಕಿ ಬಾಣ ಬಿಟ್ಟಂಗೆ, ಎಷ್ಟೋ ರಥಗಳು ತಿರುಗಾಡ್ದಂಗೆ, ಕುದುರೆಗಳು ಸತ್ತಂಗೆ, ಬದುಕಿದಂಗೆ. ಆ ಪರದ ಮೇಲೆ ನಡೆದಿಲ್ಲ. ಅದು ಸತ್ಯೇನು? ನೀವು ಹೋದ್ಮೇಲೆ ಅದೇ ಪರದ ಮೇಲೆ ಮತ್ತೆ ಅದೇ ರಾಮಾಯಣ ನಡೀತದೆ. ಅಂದರೆ ಅದರ ಮೇಲೆ ಯಾವ ಸಿನಿಮಾನ ಹಾಕು ಅದು ತೋರಿಸ್ತದೆ. ತಾನು ಮಾತ್ರ ಕೆಟ್ಟು ಹೋಗೋದಿಲ್ಲ. ತಾನು ಕೆಟ್ಟೋಗ್ಯದನ್ನೋದು ಇಲ್ಲ. ಅದರಂತೆ ಆತ್ಮ ಆಶ್ರಯದಲ್ಲಿ ಉಪಾಧಿಗಳು ಒಳ್ಳೆಯವು ಬಂದು ಹೋಗ್ತವೆ, ಕೆಟ್ಟವು ಬಂದು ಹೋಗ್ತವೆ. ಧರ್ಮ ಬಂದು ಹೋಗ್ತದ, ಅಧರ್ಮ ಬಂದು ಹೋಗ್ತದೆ. ಏನು ಬಂದು ಹೋದರೂ ಕೂಡ ಎಲ್ಲದಕ್ಕೂ ಆಶ್ರಯ ಯಾವುದು? ಸಿನಿಮಾ ಟಾಕೀಸಲ್ಲಿ ಬಿಳಿ ಪರದೆ. ಅದಂಗ ಇವೆಲ್ಲಕ್ಕೆ ಆಶ್ರಯ ಯಾವುದು? ಆತ್ಮನೇ ನೀವು ಪರದೆ.
ಎಲ್ಲ ಬರ್ತಾ ಹೋಗ್ತವೆ. ಯಾರನ್ನ ಕೆಡಿಸ್ಯಾರ ಎಂಟಷ್ಟು ತಾಂಡು ತುಳುದು. ನಿನ್ನೆ ಸುಟ್ಟೋಗಿದ ಬೆಂಕಿ ಎತ್ತಿತ್ತು ಸಿನಿಮಾದಾಗ, ಮತ್ತೆ ಬೇರೆ ಪರದಾಗ್ತಾರೇನ ಅಲ್ಲಿ. ಹಂಗೆ ಅನಿಸಿತು ನಮ್ಗೆ, ಸತ್ಯ ಅಂತ ಅನಿಸ್ಯದ. ಅದೆಲ್ಲ ತೋರಿದ್ದೆಲ್ಲ ಸುಳ್ಳಾದಿಲ್ಲ. ತೋರಿದ ಹೆಂಗೆ ಸುಳ್ಳು ಆತಂಬುದು ಕೇಳೋರಿಗೆ ಇದನ್ನೇ ಕೇಳ್ರಿ ನೀವು. ಸಿನಿಮಾ ಟಾಕೀಸ್ನಾಗ ಸುಟ್ಟು ಹೋಗ್ಯದಲ್ಲಪ್ಪ, ಮತ್ತೆ ಸತ್ಯ ಅಂತಿದ್ದು ಸುಳ್ಳು ಅಂತಿದ್ದು ಅದಕ್ಕೇನು ಅನ್ನಬೇಕಲ್ಲ ಅವರು. ಶಾಸ್ತ್ರಜ್ಞಾನ ಬೇಕು, ಸುಮ್ಮನೆ ಒಣ ಮಾತಾಡೋಕ್ಕೇನು ಅವಶ್ಯಕತೆ ಇಲ್ಲ. ಹಾಗಾಗಿ ರಾಹುವು ಬಿಡಿದ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ. ಯಾಕೆ ಹೇಳ್ಬೇಕಾಯ್ತಂದ್ರೆ, ಈಗ ತಮೋ ಗುಣರೂಪದ ತ್ರಿಗುಣ ಗುಣ ಅಂದಾಗ ತಮೋ ರಜೋ ಸಾತ್ವಿಕ ಅಂತ ಹೇಳಿರಲ್ಲ, ಇಲ್ಲಿ ತಮೋ ರೂಪವಾದಂಥ ಅವಿದ್ಯೆ ಸದ್ರೂಪ ಆತ್ಮನನ್ನು ಆಶ್ರಯಿಸಿಕೊಂಡು ನಿದ್ದೆಯಲ್ಲಿ ಆದಂತ ಹೇಳಿದ್ರಿ ನೀವು. ಗುರು ಹೇಳಿದ್ರು ಅಲ್ಲೇ ಅವಿದ್ಯೆ ಆಶ್ರಯ. ಆ ಅವಿದ್ಯೆಯು ಸದ್ರೂಪ ಆತ್ಮನನ್ನು ಆಶ್ರಯ ಮಾಡಿ ಅವನನ್ನೇ ಮುಚ್ಚಿ ಬಿಡಬಹುದು, ಮುಚ್ಚದ ಅಂತ ಇಟ್ಗಾರಿ. ಅಗ್ನಿಯನ್ನು ಆಶ್ರಯ ಮಾಡಿದ ಧೂಮವು ಅಗ್ನಿಯನ್ನು ಮುಚ್ಚುವಂತೆ ಆವರಣವನ್ನು ಮಾಡಬಹುದು. ಅಂದರೆ ಬೆಂಕಿ ಇಲ್ಲದ ಹೊಗೆ ಇಲ್ಲ. ಬೆಂಕಿ ಹುಟ್ಟಿದ ಮೇಲೆ ಹೊಗೆ ಹುಟ್ಟಿದ, ಅದು ಹೊಗೆ ಬೆಂಕಿಯ ಮೇಲೆ ಕರ್ರಗೆ ಹೊಗೆ ಒಳಗಿರುವ ಬೆಂಕಿಯನ್ನು ಕಾಣಲಾರ್ದಂಗೆ ಮಾಡ್ಯಾರ, ಮುಚ್ಚೋದಿಲ್ಲ. ಏನು ಕಾಣವಲ್ಲ, ಬೆಂಕಿಗೆ ಏನು ಕಾಣಂಗಿಲ್ಲ ರೀ, ಬೆಳಕಿನಾಗ ಏನು ಕಾಣಂಗಿಲ್ಲ, ಎಲ್ಲ ಕಾಣ್ತದೆ. ಆದರೂ ಕೂಡ ಒಮ್ಮೊಮ್ಮೆ ಏನು ಕಾಣಂಗಿಲ್ಲ, ಹೊಗೆ ಮುಚ್ಚಿದಾಗ ಏನು ಕಾಣಂಗಿಲ್ಲ. ಬೆಂಕಿ ಇಲ್ಲೇನಲ್ಲಿ ಆದ, ಮತ್ತು ಬೆಂಕಿ ಕಾಣಲಾರ್ದ ವಸ್ತು ಏನಿಲ್ಲ, ಆದ್ರೆ ಏನು ಕಾಣವಲ್ತಲ್ಲ. ಈಗ ಹೊಗೆ ಮುಚ್ಚ ಅಂತ ಅರ್ಥ, ಮುಚ್ಚಬಹುದು. ಆದ್ದರಿಂದ ಆತ್ಮನು ಚಿದ್ರೂಪನಾದ, ಏನನ್ನು ಅರಿಯದೇ ಇರಬಹುದು. ಶಿಷ್ಯನ ದೊಡ್ಡ ಸಂಶಯವನು. ಅದ್ರಂಗ ಬೆಂಕಿ ಆದಪ್ಪ ಹೊಗೆ ಮುಚ್ಚ ಒಪ್ತೀನಿ. ಅದ್ರಂಗ ಆತ್ಮ ಆನ ಆದರೂ ಕೂಡ ಅಲ್ಲಿ ಆತ್ಮ ಚಿದ್ರೂಪನಾದರೂ ಅವನನ್ನು ಏನನ್ನು ಅರಿಯದೇ ಇರಬಹುದು. ಅವಿದ್ಯೆ ಅನ್ನೋದು ಅದನ್ನು ಮುಚ್ಚದ, ಅದಕ್ಕೆ ಏನು ಕಾಣವಲ್ತಂತ ಹೇಳ್ಬೋದು. ಇವು ಹೇಳಿದರೆ ಇದು ನಿಂದು ಸರಿ ನಂದು ಸರಿ, ವಾದ ಯಾಕೆ ಮಾಡಮ್ಮ? ನೀನು ಆನಂದಂಗೆ ಆಯಿತು, ನಾ ಇದನ್ನ ಯಾಕೆ ತಿಳಿಯಂಗಿಲ್ಲ ಅಂತ ಆಯಿತು. ತಿಳಿಯೋದ ಕಾರಣ ಅದ, ಹೊಗೆ ಮುಚ್ಚದಪ್ಪ ಕಾಣವಲ್ತು, ಅವಿದ್ಯೆಯಿಂದ ಆಶ್ಚರ್ಯ ಆಗ್ಯದ ಕಾಣವಲ್ತು ಅಂತ ಹೇಳಿದ್ರೆ ಎರಡು ಓದ್ವಿ ಆಯ್ತಲ್ಲ, ಇದಕ್ಕೆ ಒಪ್ಬೋದಲ್ಲ ಅಂತ ನೀನು ಪ್ರಶ್ನೆ ಮಾಡಿ ಕೇಳಿದರೆ ಇದು ಕೂಡ ಸರಿಯಾಗದಿಲ್ಲ ನೋಡು. ಯಾಕೆಂದರೆ ಆ ಬೆಂಕಿಯನ್ನ ಹೊಗೆ ಮುಚ್ಚಬೋತಮ್ಮ, ಇಲ್ಲಂತಲ್ಲ. ಸೂರ್ಯನನ್ನ ಮೇಘಮಂಡಲ ಮುಚ್ಚಬಹುದು. ಮೇಘ ಅಂದ್ರೆ ಮೋಡ ಮುಚ್ಚದವಿಲ್ಲ, ಕಾಣಲಾರ್ದಂಗ. ಆದರೆ ಆ ಮೇಘ ಮುಚ್ಚವಲ್ಲ ಸೂರ್ಯನನ್ನ, ಮೇಘ ಮುಚ್ಚವಂತ ನೀನು ಯಾವುದರಿಂದ ತಿಳ್ಕೊಂಡು? ಯಾವ ಪ್ರಕಾಶ? ಅದು ಕತ್ತಲಾದಲ್ಲ, ಕತ್ತಲನ್ನು ಬೆಳಬೇಕಾದ್ರೆ ಪ್ರಕಾಶ ಬೇಕು. ಅಲ್ಲಿ ಯಾವ ಪ್ರಕಾಶಪ್ಪ? ಸೂರ್ಯನ ಪ್ರಕಾಶದಿಂದನೇ. ಸೂರ್ಯನಿಗೆ ಮೋಡ ಮುಚ್ಚದಂತ ಹೆಂಗೆ ತಿಳ್ಕೊಂಡಿಲ್ಲ ಅಂದ್ರಂತೆ ನೋಡುವ ಅಜ್ಞರು ಮಾತ್ರ ಸೂರ್ಯನು ಇವತ್ತು ಪ್ರಕಾಶಹೀನನು ಅಂದ್ರೆ ಅವನಲ್ಲಿ ಇವತ್ತು ಬೆಳಕೆ ಇಲ್ಲಪ್ಪ ಅಂತೀವಿ. ಯಾರು? ಅಜ್ಞಾನಿಗಳು. ಮೇಘ ಮೋಡ ಮುಚ್ಚವಪ್ಪ ಸೂರ್ಯ ಆನಂತ ಯಾರನ್ನ ಹೇಳ್ತಾರೇನು? ತಿಳಿದವ್ರು ಹೇಳ್ತಾರೆ. ಕತ್ತಲಾಗ್ಯದಪ್ಪ ಅಂದ್ರೆ ಆಗ್ಲತ್ತು ಕತ್ಲಾದಾಗ ಮೋಡ ಮುಚ್ಚಿತ್ ನೋಡಪ್ಪ ಅದಕ್ಕೆ ಕತ್ಲಾಯ್ತಂತ ತಿಳಿದವ್ರು ಹೇಳ್ತಾರೆ.
ಸೂರ್ಯನೇ ಇವತ್ತು ಬಂದಿಲ್ಲ ಬಿಡಪ್ಪ ಅಂತ ಅದಕ್ಕೆ ಕತ್ಲಾಗ್ಯದ ಅಂತ ಹೇಳಿದ್ರೆ ಅಜ್ಞಾನಿಗಳಂತ. ಅದರಂತೆ ಬಲ್ಲವರು ಹಾಗೆನ್ನುವುದಿಲ್ಲ. ಹೇಗಂತಾರ, ಮೇಘಗಳು ಸೂರ್ಯನು ಮುಚ್ಚಿದರು ಸೂರ್ಯನು ಪ್ರಕಾಶವಾಗಿರುವನು. ಪ್ರಕಾಶ ಆದಿಲ್ಲ, ಅವನು ಪ್ರಕಾಶ ಇದ್ದಿಲ್ಲ ಅಂದರೆ ಯಾವ ಬೆಳಕಿನಿಂದ ನೋಡಿದ್ ನೀನು? ಅವನ ಬೆಳಕಲ್ಲ. ಮೇಘಗಳು ಸೂರ್ಯನು ಮುಚ್ಚಿದರು ಸೂರ್ಯನು ಪ್ರಕಾಶವಾಗಿದ್ದು ಆ ಮೇಘ ಮಂಡಲಗಳನ್ನು ಬೆಳಗುತ್ತಿರುತ್ತಾನೆಂದು ಹೇಳುವರು. ಅದರ ಮೇಲೆ ಅವನು ಬೆಳಕಿದ್ದದಕ್ಕೆ ಗೊತ್ತಾಯ್ತಿಲ್ಲ ಇವು ಕತ್ತಲು ಮೋಡ ಅವಂತ, ಇಲ್ಲ ಹೆಂಗೆ ಗೊತ್ತಾಯ್ತು? ಹಾಗೆಯೇ ಚಿದ್ರೂಪಾತ್ಮನನು ನಿದ್ರೆಯಲ್ಲಿ ಆ ಅವಿದ್ಯೆ ಮುಚ್ಚಿದರೂ ಅದನ್ನು ಅರಿಯುತ್ತಾನೆ. ಅದನ್ನು ತಿಳಿತಾನೆ ನೋಡು. ಅಲ್ಲಿನೂ ಇಲ್ಲ ಅಂತ ತಿಳ್ಕೊಬೇಡ, ಅಲ್ಲಿನೂ ತಿಳಿಯವ ನಾನ. ಹೇಗೆ? ಸೂರ್ಯನ ಬೆಳಕಿನಿಂದಲೇ ನೋಡಬೇಕು. ಬೇರೆ ಬೆಳಕದಲ್ಲಿ ಸೂರ್ಯನ ನೋಡಕ್ಕೆ. ಚಂದ್ರನ ನೋಡ್ಬೇಕಾದ್ರೆ ಚಂದ್ರನ ಬೆಳೆದಂಗೆಲ್ಲೇ ನೋಡ್ಬೇಕಲ್ಲ. ಅದೇ ರೀತಿಯಾಗಿ ನಿನ್ನ ಸ್ವರೂಪವನ್ನು ನೋಡಬೇಕಾಗಿದ್ರೆ ನಿನ್ನ ಬೆಳಕಿನಿಂದ ನೋಡ್ಬೇಕಲ್ಲಿ. ಅನ್ಯರ ಬೆಳಕು ಅವಶ್ಯಕತೆ ಇಲ್ಲ. ಅನ್ಯರ ಬೆಳಕಿನಿಂದ ಬೆಳಗುವಂತ, ಕಾಣುವಂತ, ತೋರುವಂತ ವಸ್ತು ಆತ್ಮ ಅಲ್ಲ. ಹಾಗಾಗಿ ರಾಹುಗ್ರಸ್ತ ಚಂದ್ರನ ದೃಷ್ಟಾಂತದಂತೆ ಅಂತ ಮತ್ತೊಂದು ಹೇಳ್ತಾರೆ. ಏನು? ರಾಹು ವಿಡಿದ ಇಂದು ಆ ರಾಹುವಂ ಬೆಳಗುವಂ ತೂಯಿಸಲಿ ನಿದ್ರೆ ಮುಸಕಲು ಅಂತ ಮಹಾಮೋಹವಂ ಚಿತ್ತ ಅರಿವದಿಲ್ಲಿ. ದೃಷ್ಟಾಂತ ಕೇಳು. ರಾಹು ಹಿಡಿದ ಇಂದು ಅಂದರೆ ರಾಹುವಿಗೆ ಅಂದರೆ ಚಂದ್ರನು ಅವನಿಗೆ ಗ್ರಹಣ ಇಡ್ತಾನೆ. ರಾಹು ಕೇತು ಅಂತ ಗೊತ್ತಾಗಲ್ಲ ಕತೆ. ಆ ರಾಹುವಿನನ್ನ ಬೆಳಗುವಂತೆ ಇಲ್ಲಿ ಯಾರು ಹಿಡಿದಾರ ಯಾರು ಹಿಡಿಸ್ಕೊಂಡಾರ ಅಂಬುದು ಹೇಳ್ತಾರ ಅವರು. ಅಹಂಕಾರಾದಿ ವಿಕೃತಿಗಳಿಗೆ ಕಾರಣವಾದ ಪ್ರಕೃತಿ ನಾಮಕ ಅಜ್ಞಾನ ಅದು ಸದ್ರೂಪ ಆತ್ಮನನ್ನ ಆವರಣ ಮಾಡೋದಿಲ್ಲಂತಲ್ಲ. ಚಂದ್ರನನ್ನ ಇಲ್ಲಿ ಏನು ಮಾಡಿದ? ರಾಹು ಅನ್ನುವುದು ಆವರಣ ಮಾಡ್ಯಾನ, ಮುಚ್ಚನ. ಆತ್ಮನು ಆ ಅಜ್ಞಾನವನ್ನು ಅರಿಯುತ್ತಲಿರುತ್ತಾನೆ. ಆ ರಾಹುವನ್ನು ಬೆಳಗುವನು ಯಾರು? ಚಂದ್ರನೇ. ಹೇಗೆಂದರೆ ರಾತ್ರಿಯಲ್ಲಿ ಆ ಕತ್ತಲೆಯಲ್ಲಿ ಸರ್ವ ಪದಾರ್ಥಗಳನ್ನು ಮುಚ್ಚಿದರು. ನಿನ್ನೆ ಹೇಳಿ ನಾನು ಮೊನ್ನೆ, ಕಣ್ಣು ಮಾತ್ರ ಏನು ಕಾಣುವುದಿಲ್ಲ ಅಂದರು ಅಂತೀವಿಲ್ಲ. ಆದರೆ ಆ ಕತ್ತಲೆಯನ್ನು ಕಾಣುತ್ತಿರುವಂತೆ ಕತ್ತಲನ್ನು ಗೊತ್ತಾಗ್ತಿಲ್ಲ, ಮತ್ತೆ ನನಗೇನು ಕಾಣಂಗಿಲ್ಲ ಅಂತಲ್ಲ. ಕತ್ತಲಲ್ಲಿ ಇರುವ ಪದಾರ್ಥಗಳೇ ಕಾಣಂಗಿಲ್ಲ ಅಂತಿದ್ದಿ. ಯಾಕಂದ್ರೆ ಪದಾರ್ಥಗಳನ್ನ ಮುಚ್ಚಿದ್ದು ಯಾವುದು? ಕತ್ತಲು. ಸರ್ವ ಪದಾರ್ಥಗಳನ್ನು ಮುಚ್ಚಿದ್ದು ಕತ್ತಲು. ಕತ್ತಲು ಸಾಮಾನ್ಯ ಅಲ್ಲದು. ಪದಾರ್ಥಗಳು ಕಾಣಂಗಿಲ್ಲ ಅಂತಂದು ಅಂತ ಎಲ್ಲ ಪದಾರ್ಥಗಳನ್ನು ಆವರಣ ಮಾಡಿದಂಥ ಕತ್ತಲನ್ನು ನೀ ತಿಳಿತಿದ್ದಂದಮೇಲೆ ನಿನ್ನಲ್ಲಿ ಬೆಳಕಾದಂತ ಅರ್ಥ ಮಾಡ್ತದೋ ಇಲ್ಲ ಅಂತ ಅರ್ಥ ಮಾಡ್ತದ. ದೊಡ್ಡ ಕತ್ತಲದು. ಹಾಗೆ ನಿದ್ರೆಯಲ್ಲಿ ಅವಿದ್ಯಾರೂಪ ಕತ್ತಲೆಯು ಎಲ್ಲವನ್ನು ಅಡಗಿಸಿಕೊಂಡಿರಲು, ಯಾವ ನಿದ್ರೆಯಲ್ಲಿ ಅವಿದ್ಯಾರೂಪ ಕತ್ತಲೆ ಏನು ಅರಿಯಲಿಲ್ಲ ಅಂದರು. ಏನು ಕಾಣುವಲ್ಲಪ್ಪ ಅಲ್ಲಿ ಅಂದ್ರು. ಆತ್ಮನು ಆ ಅಜ್ಞಾನವನ್ನು ಅರಿಯುತ್ತಾ ಇರ್ತಾನೆ. ಆ ಪದಾರ್ಥಗಳನ್ನು ಮುಚ್ಚಿದ ಕತ್ತಲೆಯನ್ನು ಕಣ್ಣು ತಿಳಿಯುತ್ತಿರುತ್ತದೆ. ತಿಳಿತದಿಲ್ಲ?
ಕಣ್ಣು ತಿಳಿದವನು ಹೆಂಗೆ ಹೇಳ್ತದೆ ನೀನು? ಹಾಗೆ ಆತ್ಮವನ್ನು ನೀನು ತಿಳಿತಿದ್ದಿ. ಆದ್ದರಿಂದಲೇ ಜಾಗರಣದಲ್ಲಿ ಏನನ್ನು ನಾನು ನಿದ್ರೆಯಲ್ಲಿ ಅರಿಯಲಿಲ್ಲೆಂಬ ಶ್ರುತಿಜ್ಞಾನವಾಗುತ್ತದೆ. ನಿದ್ರೆಯಲ್ಲಿ ನಾನು ಏನು ನೋಡಲಿಲ್ಲಪ್ಪ ಅಂತಿದ್ದಲ್ಲ, ತಿಳಿದ ಹೇಳ್ತದೋ ತಿಳಿಲಾರ್ದ ಹೇಳ್ತದೋ? ತಿಳಿದ ಹೇಳ್ತ ಮೇಲೆ ನಿದ್ದೆಯಲ್ಲಿ ಇಲ್ಲ ಅಂತ ಹೆಂಗಂತಿದ್ದಿ? ಇದ್ದಿ, ಆದರೆ ವಿಚಾರ ಮಾಡಲ್ಲ, ಅದ್ರ ಗೋಡೆಗೂ ಹೋಗಲಿಲ್ಲ, ವಿಚಾರ ಮಾಡಿದ್ರು ಅದನ್ನು ನಂಬಲಿಲ್ಲ. ನಂಬಬೇಕಂತ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಪೂರ್ವ ಜನ್ಮದ ಬಹು ಪಾಪ ನಿನ್ನ ಬಿಡಲಿಲ್ಲ. ಅದಕ್ಕೆ ಯಾರು ಮಾಡ್ತಾರೆ? ಅದು ನಾವೇ ಅನುಭವಿಸ್ಬೇಕು. ನಮ್ಮನ್ನು ಬಿಡೋಲ್ತಂದ್ರೆ ನಾವೇ ಅನುಭವಿಸ್ಬೇಕು. ಏನು ಮಾಡಿವ್ರಿ? ಎಷ್ಟು ಬಿಡುಗಡೆಗಾಗಿ ಪ್ರಯತ್ನ ಮಾಡಿದ್ರು ಒಂಚೂರು ಬಿಡವಲ್ತಂದ್ರೆ ನಾನು ಮಾಡಲಾರ್ದು ಮಾಡಿ ನೀವು ಹಿಂದಿನ ಜನ ಪಾಪ ಅಂತ ಅರ್ಥ ಮಾಡೋ. ಅರ್ಥ ಮಾಡಿ ಏನು ಮಕ್ಕಬೇಕ? ಅರ್ಥ ಮಾಡಿ ಏನು ಮಾಡ್ಬೇಕಾಗಿದೆ? ಆ ಪಾಪದ ನಿವೃತ್ತಿಗಾಗಿ ಪ್ರಯತ್ನ ಮಾಡಿ. ಜ್ಞಾನಕ್ಕಾಗಿ ಮಾಡಬೇಡ, ಅಲ್ಲಿ ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಜ್ಞಾನ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಪಾಪದಿಂದ ಬಿಡುಗಡೆ ಮಾಡಕ್ ಬೀಳ್ತಂದ್ರೆ ಪಾಪದಿಂದ ಕಡೆಗೆ ಆಗ್ಬೇಕಲ್ಲ. ಪಾಪದಿಂದ ಕಡಿಬೇಕಾದ್ರೆ ಏನು ಮಾಡೋ? ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ ಮಾಡಂದ್ರೆ ಅವರು ಮಾಡಿದವ್ರನ್ನ ನೋಡ್ಕೊಂತ ಕುಂತ್ರ ಆತದಂತ ಹೇಳಿಲ್ಲ. ಮಾಡಿದವ್ರನ್ನ ನೋಡ್ಕೊಂತ ಕುಂತ್ರೆ ಆತದಂತ ಹೇಳಿಲ್ಲ. ಆದರೆ ಹೆಚ್ಚಿನ ಪಾಪ ಬರಂಗಿಲ್ಲ ಅಂದ್ರು. ಮಾಡೋರು ನೋಡಿ ಸಂತೋಷ ಪಟ್ರೆ ಪಾಪ ಬರಂಗಿಲ್ಲ ನನಗೆ. ಆದರೆ ನಿನ್ನ ಪಾಪ ಹೋಗೋದಿಲ್ಲ. ನಿನಗೆ ರೋಗ ಬಂದ್ರೆ ನಾನು ಔಷಧ ತಗೊಂಡು ಹೋಗ್ತದೆ ಏನದು? ನೀನೇ ತಗೋಬೇಕು. ಹಾಗಾಗಿ ಇಲ್ಲಿ ರಾಹುಗ್ರಸ್ತ ದಿವಾಕರೆಂದು ಸದೃಶ್ಯ ಎಂಬುದಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೀಗೆ ಹೇಳ್ಯಾರ. ಅದರಂತೆ ಸ್ವರೂಪವೇ ಸೂರ್ಯನಿರುವಂತೆ ಅರುಸ್ವರೂಪನೇ ಆತ್ಮನಿರುವನು, ಸದಾ ಅರಿಯುವನು ಆಗಿರುತ್ತಾನೆ ಎಂದು ಅನುಭವಿಸತಕ್ಕದ್ದು. ಅನುಭವ ಮಾಡತಕ್ಕದ್ದು. ಅರ್ಥಜ್ಞಾನ ಮಾಡೋದಲ್ಲ, ಅನುಭವ ಮಾಡೋದು. ಒಂದು ಮಾತಾದ ಅನುಭವ ಮಾಡು. ಅರ್ಥಜ್ಞಾನ ಎರಡು ವಿಶೇಷ. ಅರ್ಥಜ್ಞಾನ ಯಾರಿಗೆ ಆಗೋದಿಲ್ಲೋ ಅನುಭವ ಜ್ಞಾನ ಆಗೋದಿಲ್ಲ. ಅರ್ಥಜ್ಞಾನ ಆದಮೇಲೆ ಅನುಭವ ಜ್ಞಾನ. ಅನುಭವ ಜ್ಞಾನ ಆಗಲೇಬೇಕು ಮುಕ್ತಿಗೆ. ಅದೇ ಕಾರಣ ಅರ್ಥಜ್ಞಾನದ ಅನುಭವ ಆಗೋದಿಲ್ಲ. ಇದೆ ಹೆಂಗೆ ಮಾಡಬೇಕು? ಹುಚ್ಚು ಬಡದನ ಮಗಳು ಕೊಟ್ಟು ಮದುವೆ ಮಾಡಂಗಿಲ್ಲ, ಮದುವೆ ಆಗತನ ಮಗನು ಹುಚ್ಚು ಬಿಡಂಗಿಲ್ಲ ಅಂತ. ಅಷ್ಟೇ ಅಲ್ಲ. ಆ ಕಾರಣದಿಂದ ಇಲ್ಲಿ ಆತ್ಮನು ಜಾಗ್ರದಲ್ಲಿ ಅರಿಯುತ್ತಿರುತ್ತಾನೆ. ಅದಕ್ಕೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಮೂರು ಅವಸ್ಥೆಗಳನ್ನು ಅರಿಯುವಂಥ ಆ ಚಿದ್ರೂಪ ಜ್ಞಾನ ಏನದ ಅದು ಯಾವಾಗಲೂ ಆದ. ನೀನು ಮೊದಲು ಈ ದೇಹ ಹುಟ್ಟೋದಕ್ಕಿಂತ ಮೊದಲು ಆದ. ಈ ದೇಹ ಹುಟ್ಟಿದಾಗ ಅದು ಮುಂದೆ ಸತ್ತಾಗನೂ ಇರದೆ. ದೇಹ ನೀನಂದಾಗ ಹಿಂದಿನವ್ರು ನೆನಪು ಬಂದು ಇವತ್ತು ಹೇಳೋದೆ, ದೇಹನ ಆನಂದಾಗ ಇವತ್ತು ಸತ್ತವ್ರನ್ನು ಮುಂದೆ ನೆನಪು ಮಾಡಿ ಹೇಳೋದೆ, ಮತ್ತು ಮುಂದೆ ಹತ್ಕಂತ ಹೋಗೋದೆ. ಆದರೆ ಆತ್ಮನೇ ನಾವಂತ ದೃಢ ಇದ್ರೆ ಹಿಂದೆ ಸತ್ತವರು ನಮ್ಮವ್ರು ಯಾರು ಸತ್ತಿಲ್ಲ. ಇವತ್ತು ಸಾಯೋರು ಯಾರು ಸಾಯಂಗಿಲ್ಲ, ನಾನು ಸಾಯಂಗಿಲ್ಲ. ಅಲ್ಲಿಗೆ ಅದು ಅನುಭವಕ್ಕಾಗ್ತದೆ ಅನ್ನುವಂತೆ ಇವತ್ತಿನ ಸಮಯಕ್ಕೆ ಅನುಗುಣವಾಗಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಮಂಗಲ ಆದ ನಂತರ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಇವತ್ತಿನ
ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಮುಮುಕ್ಷುಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಬಹು ವರ್ಷಗಳಿಂದ ಭಾಗಿಗಳಾಗಿ ಶ್ರೀ BS ತೋಟಗಿ ಅವರ ಸುಪುತ್ರಿಯಾದ ಶ್ರೀಮತಿ ಶಶಿಕಲಾ ಬಸವರಾಜ್ ಹವಾಲ್ದಾರ್ ಇವ್ರದ್ದು ಅಸುಂಡಿ, ಈ ಸದ್ಯದಲ್ಲಿ ವಾಸಸ್ಥಾನ ಬೆಂಗಳೂರು, ಸಂಗೀತ ಶಿಕ್ಷಕರು. ಇವರಿಂದ ಮಂಗಲಗೀತೆ. ಈ ಮಂಗಲಗೀತೆಯನ್ನು ಹಾಡುವಂಥ ಶ್ರೀಮತಿಯ ಕುಟುಂಬ ಸಮೇತವಾಗಿ ಎಲ್ಲರಿಗೂ ಆ ಸದ್ಗುರು ಬಸವಾನಂದರು ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಡ್ತಾಯಿ. ನಿಲ್ಲೋ 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 ತಾಳೋ ತಾಳೋ ಗೋವಿಂದ ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ. ಮುಖದಲ್ಲಿ ಕಿರು ಬೆಳಗಾರಿಟ್ಟಿದೆ, ಹೊಸ ಹೊಸ ಪರಿಶುದ್ಧಿ ಹುಟ್ಟಿದೆ, ನಸು ನಗುವೆಲ್ಲ ನಿನ್ನ ಕೀತೆ ಹೆಚ್ಚಿದೆ, ನಸು ನಗುವೆಲ್ಲ ನಿನ್ನ ಕೀತೆ ಹೆಚ್ಚಿದೆ, ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ, ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ. ಕೈಯಲ್ಲಿ ಉಂಗುರ ಎಲ್ಲಿ ಹೋಗಿದೆ, ಕೈಯಲ್ಲಿ ಉಂಗುರ ಎಲ್ಲಿ ಹೋಗಿದೆ, ನಿನ್ನ ಬದುಕೆಲ್ಲ ಅವಳಿಗೆ ಸಾಗಿದೆ, ಅಲ್ಲ ಅವಳ ಮಹಿಮೆ ಹೀಗಿದೆ, ಅಲ್ಲ ಅವಳ ಮಹಿಮೆ ಹೀಗಿದೆ, ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ, ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ. ನಿನ್ನ ಕಳವು ನಾನು ಎಷ್ಟೆಂದು ಹೇಳಲಿ, ನಿನ್ನ ಕಳವು ನಾನು ಎಷ್ಟೆಂದು ಹೇಳಲಿ, ಕಡೆಯಿಂದ ಕಡೆಗೆ ತಾಳಿದೆ, ಕಡೆಯಿಂದ ಕಡೆಗೆ ತಾಳಿದೆ, ಕಡೆಗೆಲ್ಲ ಹರುಷ ತೋರಿದೆ, ಕಡೆಗೆಲ್ಲ ಹರುಷ ತೋರಿದೆ, ಪುರಂದರ ವಿಠಲ ನನಗೆ ನಿನಗೆ ಹೀಗಾಗಿದೆ, ಪುರಂದರ ವಿಠಲ ನಿನಗೆ ನನಗೆ ಹೀಗಾಗಿದೆ.
ಕೃಷ್ಣ ನಿಲ್ಲೋ 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 ತಾಳೋ ತಾಳೋ ಗೋವಿಂದ ಎಲ್ಲೆಲ್ಲೆ ಆಡಿ ಬಂದೆ ಹೇಳಯ್ಯ ಕೃಷ್ಣ ಎಲ್ಲೆಲ್ಲಿ ಆಡಿ ಎಲ್ಲೆಲ್ಲಿ ಆಡಿ ಎಲ್ಲೆಲ್ಲಿ ಆಡಿ ಬಂದೆ ಹೇಳಯ್ಯ ಕೃಷ್ಣ ಮಂಗಳಂ ಗುರು ಸಿದ್ಧರೂಢಗೆ ಮಂಗಳಂ ಗುರುನಾಥ ಯೋಗಿಗೆ ಮಂಗಳಂ ಗುರುನಾಥ ತ್ಯಾಗಿಗೆ ಮಂಗಳಾರುತಿಯ ಮಂಗಳಂ ಗುರುಲಿಂಗ ಭೋಗಿಗೆ ಮಂಗಳಂ ಗುರು ಸಾರ್ವಭೌಮಗೆ ಮಂಗಳಾತ್ಮ ಜ್ಞಾನ ಸೂರ್ಯಗೆ ಮಂಗಳಾರುತಿಯ ಮಂಗಳಂ ಶ್ರೀ ಬ್ರಹ್ಮನಿಷ್ಠಗೆ ಮಂಗಳಂ ಗುರು ಮೌನಿ ಮುನಿಪಗೆ ಮಂಗಳಂ ಗುರು ಶಂಭು ರೂಪಗೆ ಸಂಗಮೇಶ್ವರಗೆ ಸಂಗಮಾಯೋಪಾದಿ ಭಂಗಗೆ ಲಿಂಗ ಸುಖ ಸವಿದುಂಡು ಸುಖಿಪಗೆ ನಿಸ್ಸಂಗ ನಿರ್ಮಲ ತತ್ವಗೆ ಲಿಂಗ ಭಾರತಿಗೆ ಸತ್ತು ಚಿತ್ತಾನಂದ ರೂಪಗೆ ನಿತ್ಯ ಪರಿಪೂರ್ಣಾತ್ಮ ಜ್ಯೋತಿಗೆ ತತ್ವದರ್ಥಕ್ಕೆ ಸತ್ಯ ಸಂವಿತ್ರಮ ಚಿನ್ಮಯಗೆ ಮಂಗಳಂ ಗುರುನಾಥ ರೂಢಗೆ ಮಂಗಳಂ ಗುರುನಾಥ ಯೋಗಿಗೆ ಮಂಗಳಂ ಗುರುನಾಥ ತ್ಯಾಗಿಗೆ ಮಂಗಳಾರುತಿಯ ಮಂಗಳಂ ಗುರುನಾಥ ತ್ಯಾಗಿಗೆ ಮಂಗಳಾರುತಿಯ ಕಾಶಿಪುದೊಳು ಈಶ ಸನ್ನಿಧಿಯೇ ಸುಕಾಲವ ವಾಸ ಮಾಡುತ್ತ ಹೇಷಿ ಗುಣಗಳಾಳಿದು ಹಸನಾಗಿರುವ ಗುರುನಾಥ ವ್ಯಾಸ ಶುಕ ಮುನಿಗೊಲಿದ ದೇವನು ದೇಶ ಭಾಷೆಗಳನ್ನು ನೋಡದೆ ಈಶ ಪದವಿಯ ನಿತ್ತು ಸಲುಹಿದ ನಿನ್ನ ನನವರತ ಹಾಡಿ ಬೇಡುವೆ ಒಡೆಯ ನಿನಗತಿ ಮೂಢತನದಲ್ಲಿ ಗಾಢ ಭ್ರಮೆಯನು ದೂಡಿ ಸಲಹೈದೀಶ ಚಾಳಕಾಪುರ ಶ್ರೀವಾಸ ಓಡಿ ಬಂದೆನು ನಿನ್ನ ಚರಣಕ್ಕೆ ನೀಡಿ ಕರುಣಿಸು ಮನಕ್ಕೆ ಮಂಗಲ ರೂಢಿಗೀಶಾರೂಢ ಸಿದ್ಧನ ಪೌತ್ರ ಗುರುನಾಥ ಮಂಗಳಂ ಗುರು ಸಿದ್ಧರೂಢಗೆ ಮಂಗಳಂ ಶಿವಯೋಗಿ ವರ್ಯಗೆ ಮಂಗಳಂ ಗುರು ಬ್ರಹ್ಮಚಾರಿಗೆ ಮಂಗಳಾರುತಿಯ ಮಂಗಳಂ ಗುರು ಬ್ರಹ್ಮಚಾರಿಗೆ ಮಂಗಳಾರುತಿಯ ಮಂಗಳಂ ಗುರು ಬ್ರಹ್ಮಚಾರಿಗೆ ಮಂಗಳಾರುತಿಯ ಧನ್ಯವಾದಗಳು ಧನ್ಯವಾದಮ್ಮ. ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमद् जगद्गुरु सिद्धारूढ़ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत महाराज की जय। मंगलम जय नमः पार्वती शिव हर हर महादेव।